ಮುಂಜಾನೆ 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಪ್ರಬಂಧ ಮಕ್ಕಳು ಪ್ರಬಂಧ. ಮಕ್ಕಳು ಪ್ರಬಂಧವನ್ನು ಗಿರಡ್ಡಿ ಗೋವಿಂದರಾಜರವರು ಬರೆದಿದ್ದಾರೆ. ಇವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ 1939 ಸೆಪ್ಟೆಂಬರ್ 22ರಂದು ಜನಿಸಿದರು. ಗಿರಡ್ಡಿಯವರ ತಂದೆ ಅಂದಾನಪ್ಪ, ತಾಯಿ ಸಂಗಮ್ಮ. ಗಿರಡ್ಡಿ ಗೋವಿಂದರಾಜರವರ ಪ್ರಾಥಮಿಕ ವಿದ್ಯಾಭ್ಯಾಸ ಅಬ್ಬಿಗೇರಿಯಲ್ಲಿ ಆರಂಭವಾಯಿತು. 1963ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ವಿಷಯದಲ್ಲಿ MA ಪದವಿಯನ್ನು ಪಡೆದರು. ಜೊತೆಗೆ ಭಾಷಾಶಾಸ್ತ್ರದಲ್ಲಿಯೂ MA ಪದವಿಯನ್ನು ಪಡಿತಾರೆ. ತದನಂತರ ಇಂಗ್ಲಿಷ್ ಅಧ್ಯಾಪಕರಾಗಿ ಹನುಮನಹಟ್ಟಿಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿಯೇ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತಿಯನ್ನು ಹೊಂದುತ್ತಾರೆ. ಅಷ್ಟೇ ಅಲ್ಲದೆ ಹಲವಾರು ಕಾವ್ಯ ಸಂಕಲನಗಳನ್ನು, ಕಥಾ ಸಂಕಲನಗಳನ್ನು, ವಿಮರ್ಶಾ ಲೇಖನಗಳನ್ನು ಸಹಿತ ಗಿರಡ್ಡಿಯವರು ಬರೆದಿದ್ದಾರೆ. ಶಾರದಾ ಲಹರಿ, ನೀಳ್ಗವಿತೆ, ರಸವಂತಿ ಹೀಗೆ ಮುಂತಾದ ಕಾವ್ಯ ಸಂಕಲನಗಳನ್ನು ಬರೆದರೆ ಆ ಮುಖ ಈ ಮುಖ, ಹಂಗು ಮತ್ತು ಇತರ ಕಥೆಗಳು, ಒಂದು ಬೇವಿನ ಮರದ ಕತೆ, ಇನ್ನು ಹಲವಾರು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಇಷ್ಟೇ ಅಲ್ಲದೆ ವಿಮರ್ಶಾ ಕೃತಿಗಳು, ಸಂಪಾದನಾ ಕೃತಿಗಳು, ದಶವಾರ್ಷಿಕ ವಿಮರ್ಶೆ ಹೀಗೆ ಹಲವಾರು ಕೃತಿಗಳನ್ನು ಬರೆದು ಪ್ರಖ್ಯಾತಿಯನ್ನು ಗಳಿಸಿದಂಥವರು ಗಿರಡ್ಡಿ ಗೋವಿಂದರಾಜರವರು. ಇಂತಹ ಕೃತಿಗಳನ್ನು ಬರೆದಂತಹ ಗಿರಡ್ಡಿ ಗೋವಿಂದರಾಜರವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಗೌರವ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕನ್ನಡ ಕುಲತಿಲಕ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳು ಗಿರಡ್ಡಿ ಗೋವಿಂದರಾಜರವರಿಗೆ ಲಭಿಸಿದೆ. ಇನ್ನು ಇವಿಷ್ಟು ಗಿರಡ್ಡಿ ಗೋವಿಂದರಾಜರವರ ಒಂದು ಕಿರು ಪರಿಚಯವಾದರೆ, ಈ ಮಕ್ಕಳು ಪ್ರಬಂಧದ ಕುರಿತು ಏನಪ್ಪ ಆಶಯ ಇದೆ, ಏನು ವಿಷಯಗಳನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಅಂದರೆ, ಈ ಮಕ್ಕಳು ಪ್ರಬಂಧವನ್ನು ಹಿಡಿಯದ ಹಾದಿ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೆನ್ಪಿಟ್ಕೊಳ್ರಿ, ಮಕ್ಕಳು ಪ್ರಬಂಧವನ್ನು ಯಾವ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳ್ತಾರೆ. ಮಕ್ಕಳು ಪ್ರಬಂಧವನ್ನು ಹಿಡಿಯದ ಹಾದಿ ಸಂಕಲನದಿಂದ, ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಆಯಿತಾ? ಸರಿ, ಇನ್ನು ಮಕ್ಕಳು. ಬಾಲ್ಯದ ಸವಿ ನೆನಪುಗಳು ಯಾವಾಗಲೂ ಹಚ್ಚ ಹಸಿರು. ಅದು ಒಂದು ರೀತಿಯಲ್ಲಿ ಅಕ್ಷಯ ಪಾತ್ರೆ ಇದ್ದ ಥರ. ನಾವು ಎಷ್ಟೇ ನೆನಪು ಮಾಡ್ಕೊಳ್ತಾ ಹೋದ್ರೂ ಮತ್ತೆ 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 ಒಂದಲ್ಲ ಒಂದು ಘಟನೆ ನಮಗೇನಾಗ್ತಾ ಹೋಗುತ್ತೆ, ನೆನಪಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಮನಸ್ಸಿಗೆ ಖುಷಿ ಕೊಡತ್ತೆ. ಯಾಕಪ್ಪ ನಾವು ದೊಡ್ಡವರಾದ್ವಿ ಅಂತ ಅನ್ನಿಸ್ತಾ ಇರತ್ತೆ. ಈ ಎಲ್ಲ ವಿಷಯಗಳು ಈ ಮಕ್ಕಳು ಪ್ರಬಂಧದಲ್ಲಿ ಇದೆ. ಬಾಲ್ಯದ ತುಂಟತನಗಳಿಂದ ಹಿಡಿದು ಯೌವನದಲ್ಲಾಗುವ ಬದಲಾವಣೆಯ ವಿವರಣೆ ಈ ಪ್ರಬಂಧದ ಆಶಯ. ಒಟ್ಟಾರೆಯಾಗಿ ಲೇಖಕರು ಹೇಳ ಹೊರಟಿರುವುದು, ಬಾಲ್ಯದಲ್ಲಿ ಮಕ್ಕಳು ನಮಗೆ ಖುಷಿ ಕೊಡ್ತಾರೆ, ಯೌವನದಲ್ಲಿ ಸ್ವಲ್ಪ ಬದಲಾವಣೆಯಾಗ್ತಾರೆ, ಯೌವನದ ನಂತರ ಅವರ ಬದಲಾವಣೆ ಜೊತೆಗೆ ಮದುವೆ, ಅವರಿಗೆ ಮಕ್ಕಳು ಅಂತ ಆದಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳ ಮಾತಿಗೆ ಯಾವ ರೀತಿ ಬೆಲೆ ಕೊಡ್ತಾರೆ ಅನ್ನೋದರ ವಿವರಣೆ ಏನು ಮಾಡ್ತಾರೆ ಅವರು ಈ ಮಕ್ಕಳು ಪ್ರಬಂಧದ ಮೂಲಕ ವಿವರಿಸ್ತಾ ಹೋಗ್ತಾರೆ. ಕೊನೆಗೆ ತಂದೆ ತಾಯಿಗೆ ಏನಾಗ್ಬಿಟ್ಟಿರತ್ತೆ ಅಂದರೆ, ಮಕ್ಕಳು
ಓ, ಅವ್ರು ಸಣ್ಣವ್ರು ಇರಬೇಕಾದ್ರೆ ನಮಗೆ ತುಂಬ ಖುಷಿ ಕೊಟ್ರಲ್ಲ ಅನ್ನೋ ಅನುಭವ ತಂದೆ ತಾಯಿಯಲ್ಲಿರತ್ತಂತೆ. ಈ ಎಲ್ಲ ವಿಷಯಗಳನ್ನು ಅವ್ರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಹೇಳುವಂತಹ ಪ್ರಯತ್ನ ಮಾಡ್ತಾರೆ. ಸರಿ, ಬಾಲ್ಯದ ಸವಿ ನೆನಪುಗಳನ್ನು ಸಾರ್ವತ್ರಿಕವಾಗಿ ಎಲ್ಲರೂ ಮೆಲುಕು ಹಾಕುವವರೇ ಅಲ್ವಾ? ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಾಲ್ಯದ ನೆನಪುಗಳನ್ನು ಆತ ನೆನಪು ಮಾಡ್ಕೊಳ್ತಾ ಇರ್ತಾನೆ. ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತಾನೆ ಅಂದರೆ, ಯಾರೋ ಪುಟ್ಟ ಮಕ್ಕಳು ತಾವು ಆಟ ಆಡ್ತಾ ಇದ್ರು ಅಂತ ಅಂದ್ಕೊಳ್ರಿ. ಅವ್ರು ಆಟ ಆಡುವಂತಹ ಆಟಗಳು ನಾವೇನಾದರೂ ಸಣ್ಣಕ್ಕಿರ್ಬೇಕಾದ್ರೆ ಆಡಿದ್ದೇ ಆದರೆ ಆವಾಗ ನಮಗೆ ನೆನಪಾಗತ್ತೆ, ಓ, ನಾವು ಕೂಡ ಆಟ ಆಡ್ತಿದ್ವಲ್ಲ ಅಂತ ಅನ್ಸತ್ತೆ. ಆ ಆಟದಿಂದ ಹಿಡಿದು ಮನಸ್ಸಿಗೆ ತುಂಬ ಖುಷಿ ಕೊಡತ್ತೆ. ಅದನ್ನು ಯಾವತ್ತಿಗೂ ಕೂಡ ನಾವು ಮರೆಯೋಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಮನೆ ಮಾಡ್ಕೊಂಡು ಕೂತಿರತ್ತೆ. ಬಾಲ್ಯದ ಸವಿ ನೆನಪು ಅದು. ಬಾಲ್ಯದಲ್ಲಿ ನಾವು ಹಠ ಮಾಡಿ ತಂದೆ ತಾಯಿಯಿಂದ ಏನಾದರೂ ಪಡ್ಕೊಂಡಿದ್ರೆ, ಅಂದರೆ ಈಗ ಚಿಕ್ಕ ಮಕ್ಕಳನ್ನು ನೀವು ನೋಡ್ತಿರ್ತೀರ. ಪುಟ್ಟ ಪುಟ್ಟ ಮಕ್ಕಳು ಅಂದರೆ ಈಗ 3ರಿಂದ 4 ವರ್ಷದ ಮಕ್ಕಳು, 2, 3, 4 ಸಹಜ. ಯಾವುದಾದ್ರೂ ಅಂಗಡಿ ಮುಂದೆ ಅಳ್ತಾ ನಿಂತಿರ್ತಾವೆ ನೋಡ್ರಿ. ಆವಾಗ ನಮಗೂ ಕೂಡ ನಮ್ಮ ಬಾಲ್ಯದ ನೆನಪಾಗತ್ತೆ. ಹೆಂಗೆ ಅಂತ ಅಂದರೆ, ಓ, ನಾನು ಕೂಡ ಚಿಕ್ಕವನಿರ್ಬೇಕಾದ್ರೆ ನನ್ನ ತಂದೆ ತಾಯಿ ಇದೇ ರೀತಿಯಾಗಿ ಕಾಟ ಕೊಡ್ತಿದ್ದೆ ಏನೋ ಅಂತ ಅನ್ಸತ್ತೆ. ಆ ಮಗು ಯಾಕಲ್ಲಿ ಹಠ ಮಾಡ್ತಾ ಇರತ್ತೆ ಅಂತ ಅಂದರೆ, ಅದಕ್ಕಲ್ಲಿ ಆಟ ಸಾಮಾನು ಬೇಕಾಗಿರತ್ತೆ. ಬಸ್ ಬೇಕಾಗಿರ್ಬೋದು, ಒಂದು ಗೊಂಬೆ ಬೇಕಾಗಿರ್ಬೋದು, ಒಂದು ಸೈಕಲ್ ಬೇಕಾಗಿರ್ಬೋದು. ಆದರೆ ಅದನ್ನು ತಂದೆ ತಾಯಿ ಬೇಡ ಮಗು ಅಂತ ಆ ಮಗುವನ್ನು ಸಮಾಧಾನ ಮಾಡಿ ಕರ್ಕೊಂಡು ಹೋಗಬೇಕು. ಆ ಮಗುನ ಎತ್ಕೊಂಡು ಹೋಗ್ಬಿಟ್ರೆ ಮುಗಿದೋಗ್ಬಿಡತ್ತೆ. ಆದ್ರೆ ಆ ಮಗು ಎತ್ಕೊಳ್ಳೋಕ್ಕೂ ಬರ್ದೇನೆ ಅಂಗಡಿ ಮುಂದೆ ನಿಂತ್ಕೊಂಡು ಅಳ್ತಾ ಇರಬೇಕಾದ್ರೆ ಹೆಂಗೆ ಅನ್ನಿಸ್ಬಾರ್ದು ಹೇಳ್ರಿ? ಅದನ್ನು ನಮ್ಮಂಥವ್ರು ಅಥವಾ ಬಾಲ್ಯದನ್ನು ನೆನಪು ಮಾಡ್ಕೊಳ್ಳುವಂಥವ್ರು ನೋಡ್ತಾ ಇದ್ದರೆ ಖುಷಿನೂ ಆಗತ್ತೆ, ಜೊತೆಗೆ ನಮ್ಮ ಬಾಲ್ಯದ ದಿನಗಳು ಕೂಡ ನೆನಪಾಗ್ತಾ ಸಾಗತ್ತೆ. ಆಯಿತು, ಇನ್ನೇ ಆಟ. ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡೋದೇ ಒಂದು ಖುಷಿ. ಅದರಲ್ಲಿಯೂ ನಾವು ಕೂಡ ದೊಡ್ಡವರಾದ್ಮೇಲೂ ಕೂಡ ಚಿಕ್ಕವರೊಂದಿಗೆ ಚಿಕ್ಕ ಮಕ್ಕಳಾಗಿ ಬೆರೆತಂತಹ ಸಂದರ್ಭ ಖುಷಿಯೋ ಖುಷಿ ಅಂತ ಹೇಳ್ತಾರೆ. ಇನ್ನು ಪಾಠ. ಮಕ್ಕಳಿಗೆ ಒಂದು ಸಾರಿ ಹೇಳಿದ್ದನ್ನು ಪುನಃ ಪುನಃ ಹೇಳಬೇಕು. ಅದು ಅವರಿಗೆ ಬಾಯ್ಪಾಠ ಆಗುವ ರೀತಿಯಲ್ಲಿ ಹೇಳ್ತಾ ಹೋಗಬೇಕು. ಉದಾಹರಣೆಗೆ ನೋಡ್ರಿ, ಒಂದು ಚಿಕ್ಕ ಮಗುವನ್ನು, 1ರಿಂದ 5 ವರ್ಷ 6 ವರ್ಷದ ಮಗುವನ್ನು ನಿಮ್ಮ ಪಕ್ಕ ಕೂರಿಸ್ಕೊಂಡು ಒಂದು ಕತೆ ಹೇಳ್ರಿ. ಆ ಮಗು ಏನು ಮಾಡತ್ತೆ ಅಂದರೆ ಪದೇ ಪದೇ ನಿಮ್ಮ ಹಿಂದೆ ಬರತ್ತೆ. ಯಾಕಾಗಿ? ಅದಕ್ಕೆ ಮತ್ತೆ ಮತ್ತೆ ನೀವು ಒಂದು ಸಾರಿ ಹೇಳಿದ ಕಥೆಯನ್ನು ಮತ್ತೆ ಹೇಳಬೇಕು. ಯಾಕಾಗಿ ಹೇಳಬೇಕು ಅಂದರೆ ಆ ಮಗು ಅದನ್ನು ಮತ್ತೆ ಮತ್ತೆ ಅಂದರೆ ಪುನಃ ಪುನಃ ಆ ಮಗು ಏನು ಮಾಡ್ಕೊಳತ್ತೆ, ನೆನಪನ್ನು ಮಾಡ್ಕೊಳತ್ತೆ. ಇನ್ನು ನೋಟ. ಏನಾದರೂ ಆ ಮಗು ನೋಡ್ತಾ ಇರತ್ತೆ. ಅದರಲ್ಲಿ ಅದರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡತ್ತೆ. ನಾವೊಂದು ಮನೆ ಕಟ್ಟಿಸ್ತಾ ಇದ್ದೀವಿ ಅಂದ್ಕೊಡ್ರಿ, ಆ ಮಗು ಕೇಳತ್ತೆ, ಮನೆ ಯಾಕೆ ಕಟ್ಟಿಸ್ತೀರಿ? ಏನಕ್ಕೆ ಬೇಕು? ಏನಕ್ಕೆ ನಾವಲ್ಲಿ ಉಳಿಬೇಕು? ಉಳಿದು ಏನು ಮಾಡಬೇಕು? ಅದರಿಂದ ಏನಾಗತ್ತೆ ಅಂತ. ಈ ರೀತಿ ಪ್ರಶ್ನೆಗಳು ಅದರ ತಲೆಯಲ್ಲಿ ಮೂಡ್ತಾ ಇರತ್ತೆ. ಇನ್ನು ನಿಸರ್ಗಕ್ಕೆ ಕರ್ಕೊಂಡು ಹೋಗ್ರಿ. ನೋಡಲ್ಲಿ ಎಷ್ಟು ಚಂದ ಬೆಟ್ಟ ಗುಡ್ಡ ಇದೆ ಅಲ್ಲ ಅಂತ ಕೇಳ್ರಿ. ಅವಾಗ ಅದು ಕೇಳತ್ತೆ, ಇದು ಹೆಂಗೆ ಬಂತು? ಗಿಡ ಹೆಂಗೆ ಹುಟ್ಟಿತು? ಗಿಡ ಹೆಂಗೆ ಇಷ್ಟು ಎತ್ತರ ಬೆಳೀತು? ಗಿಡಕ್ಕೆ ಯಾರು ನೀರು ಹಾಕ್ತಾರೆ? ಗಿಡದಲ್ಲಿ ಹಣ್ಣು ಹೆಂಗೆ ಬೆಳತ್ತೆ? ಹೂ ಹೆಂಗೆ ಬಿಡತ್ತೆ? ಈ ರೀತಿ ಎಲ್ಲ ಪ್ರಶ್ನೆಗಳು ಕೂಡ ಆ ಮಗುವಿನ ಮನಸ್ಸಿನಲ್ಲಿ ಆಗ್ತಾ ಇರತ್ತೆ. ಮತ್ತು ತುಂಟಾಟ. ಆ ಬಾಲಲೀಲೆಗಳು ಮನುಷ್ಯರನ್ನು ಅಂದರೆ ದೊಡ್ಡವರನ್ನ, ತಂದೆ ತಾಯಿಯನ್ನು ಖುಷಿ ಪಡಿಸ್ತಾ ಹೋಗುತ್ತೆ. ಇಂತಹ ಸಿಹಿ ಸಿಹಿ ನೆನಪುಗಳನ್ನು ನಾವು ಮಾಡ್ಕೊಳ್ತೀವಿ. ಕೇವಲ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಸ್ನೇಹಿತರೊಂದಿಗೋ ಅಥವಾ ಮದುವೆ ಆಗಿದ್ದರೆ ಹೆಂಡತಿಯೊಂದಿಗೋ ಮಕ್ಕಳೊಂದಿಗೋ ಅಥವಾ ಗಂಡನೊಂದಿಗೋ ಮಕ್ಕಳೊಂದಿಗೋ ಅವನೇನು ಮಾಡ್ಕೊಳ್ತಾ ಇರ್ತೀವಿ, ನಾವು ಹೇಳ್ಕೊಳ್ತಾ ಇರ್ತೀವಿ. ಇಂತಹ ಸವಿ ನೆನಪುಗಳು ಯಾವಾಗಲೂ ನಮಗೆ ಇದ್ದೇ ಇರತ್ತೆ.
ಇನ್ನು ಕೆಲವರಂತೂ ಮಕ್ಕಳ ಜೊತೆಗೆ ಮಕ್ಕಳಾಗಿಯೇ ಆಟ ಆಡ್ತಾ ಹೋಗ್ತಾರೆ. ಆಯ್ತಾ? ಅವ್ರಿಗೆ ಅದರಲ್ಲೇ ಒಂದು ಖುಷಿ ಇರತ್ತೆ. ಇನ್ನು ಹುಟ್ಟಿದ ಮಕ್ಕಳನ್ನ ಸಹಜವಾಗಿ ಎಲ್ಲರೂ ನೋಡ್ತಿರ್ತೀರ. ಆ ಹುಟ್ಟಿದ ಮಕ್ಕಳಲ್ಲಿ ಸುಮಾರು ಒಂದು 15 ದಿನ ಆದ್ಮೇಲೋ, ಒಂದು ತಿಂಗಳ ಆದ್ಮೇಲೋ ಆ ಮಗು ನೋಡ್ರಿ. ಹಿಂದಿನ ಕಾಲದಲ್ಲೆಲ್ಲ ಮಗು ಸುಮಾರು 1 ತಿಂಗಳ ತನಕನೋ ಕಣ್ಣು ಬಿಡ್ತಿರ್ಲಿಲ್ವಂತೆ. ಕಣ್ಣು ಮುಚ್ಕೊಂಡೇ ಇರ್ತಿದ್ವಂತವು. ಆಗ ಯಾರೋ ಒಬ್ರು ಹಿಡಿದ ತಕ್ಷಣ ಆ ಮಗು ಕಣ್ಣು ಬಿಡ್ತು ಅಂದರೆ ಯಾರು ಆ ಮಗುವನ್ನ ಎತ್ಕೊಂಡಿರ್ತಾರೋ ಅವ್ರಿಗೆ ಖುಷಿ. ಓಹ್! ಪಾಪು ನನ್ನ ಕೈಯಲ್ಲಿ ಇದ್ದಾಗ ಕಣ್ಣು ಬಿಡ್ತಪ್ಪ ಅನ್ನೋ ಖುಷಿ. ಆದರೆ ಈಗ ಹಂಗಲ್ಲ ಬಿಡ್ರಿ. ಈಗೇನಾಗಿದೆ, ಹುಟ್ಟಿದ ಮಗುನೇ ಕಣ್ಬಿಟ್ಟು ನೋಡ್ಲಿಕ್ಕೆ ಪ್ರಾರಂಭ ಮಾಡತ್ತೆ. ಸರಿ, ಒಂದು 15 ದಿನ ಆದಮೇಲೆ ನೋಡ್ರಿ, ಆ ಮಗು ಮಲ್ಕೊಂಡಿರತ್ತೆ. ಮಲಗಿದಾಗ ಆ ಮುದ್ದಾದ ಮುಗ್ಧವಾದಂತಹ ಆ ಮಗುವಿನ ಮುಖ ಖುಷಿ ಕೊಡತ್ತೆ, ಸಂತೋಷ ಕೊಡತ್ತೆ. ಜೊತೆಗೆ ಆ ಮಗುವಿನಲ್ಲಿ ತಂತಾನೇ ಕೆಲವೊಂದು ಬದಲಾವಣೆ ಆಗ್ತಾ ಇರತ್ತೆ. ಅದು ಹೇಗೆ ಅಂತ ಅಂದರೆ, ಒಂದು ಸಾರಿ ಮಗು ಅಳ್ತಾ ಇರತ್ತೆ, ಇನ್ನೊಂದು ಸರಿ ಮಗು ನಗ್ತಾ ಇರತ್ತೆ, ಇನ್ನೊಂದು ಸರಿ ಮಗು ಬೈದಲ್ಲಿ ಇರತ್ತೆ. ಕೆಲವೊಂದು ಸರಿ ಅದು ಯಾಕೆ ಹಿಂಗೆ ಮಾಡೋದಪ್ಪ ಮಗು ಅಂತ ಅನಿಸ್ತಿರತ್ತೆ. ನಾವೇ ಏನೋ ಮುಟ್ಟಿದ್ವಿ ಅಂದ್ಕೊಳ್ರಿ, ಆ ಮಗು ನಗುತ್ತಾ ಇರತ್ತೆ. ಆದರೆ ನಾವು ಅಂದ್ಕೊಳ್ತೀವಿ, ಓ ನಾನು ಮುಟ್ಟಿದ್ದಕ್ಕೆ ಆ ಮಗು ನಗ್ತಿದೆಯೇನೋ ಅಂತ. ಇನ್ನು ಅಳ್ತಾ ಇದ್ರೆ, ಅಯ್ಯೋ ನಾನು ಮುಟ್ಬಿಟ್ಟು ಆ ಮಗುನ ಅಳಿಸ್ಬಿಟ್ನೇನೋ ಅಂತ ಅನ್ನಿಸ್ತಿರತ್ತೆ. ಆದರೆ ಕೆಲವೊಂದು ವಿಷಯಗಳು ಆ ರೀತಿನೂ ಆಗಿರ್ಬೋದು. ಇನ್ನು ಮನೇಲಿ ಯಾರಾದರೂ ಹಿರಿಯರಿದ್ದರೆ, ಹಿಂದಿನ ಕಾಲದವರಿದ್ದರೆ ಅವ್ರನ್ನ ಕೇಳಿ ನೋಡ್ರಿ, ಅವ್ರದ್ದೇ ಆದಂತಹ ಕಾರಣ ಕೊಡ್ತಾರೆ. ಅದು ಎಂತಹ ಕಾರಣ ಅಂತ ಅಂದರೆ, ತಾಯಿಯ ಗರ್ಭದಲ್ಲಿದ್ದಂತಹ ಮಗುವಿಗೆ ರಕ್ಷಣೆಯನ್ನು ನೀಡೋದು ಆ ದೇವರಂತೆ. ಆಯಿತಾ? ಮಗು ಗರ್ಭದಿಂದ ಹೊರಬಂದ ನಂತರವೂ ಕೂಡ ದೇವರೊಂದಿಗೆ ಅದು ಸಂಬಂಧವನ್ನು ಇಟ್ಕೊಂಡಿರುತ್ತೆ. ಅಂದರೆ ದೇವರೊಂದಿಗೆ ಒಡನಾಟ ಇಟ್ಕೊಂಡಿರತ್ತೆ, ದೇವರೊಂದಿಗೆ ಆಟ ಆಡ್ತಾ ಇರತ್ತಂತೆ. ಆ ದೇವರು ಮಗುವಿಗೆ ಖುಷಿಯನ್ನು ನೀಡ್ತಾ ಇರ್ತಾನೆ, ಅಥವಾ ಹಾಸ್ಯವನ್ನು ನೀಡ್ತಾ ಇರ್ತಾನೆ, ಅಥವಾ ಆಟವನ್ನು ಆಡಿಸ್ತಾ ಇರ್ತಾನಂತೆ. ಹಾಗಾಗಿ ಮಗು ತಮ್ಮ ಹುಟ್ಟಿದ ಒಂದು 15 ತಿಂಗಳಲ್ಲೋ ತಾನೇ ನಗ್ತಾ ಇರತ್ತೆ, ತಾನೇ ಅಳ್ತಾ ಇರತ್ತೆ, ತಾನೇ ಭಯಭೀತರಾಗಿರ್ತವೆ. ಯಾಕೆ ಅಂತ ನಾವು ಪ್ರಶ್ನೆ ಮಾಡಿದಾಗ ಆ ಹಿರಿಯರು ನಮ್ಗೆ ಈ ಉತ್ತರ ಕೊಡ್ತಾರೆ. ಇಲ್ಲ, ದೇವರು ಮಗುವನ್ನು ನಗಿಸ್ತಾ ಇರ್ತಾನಂತೆ, ಅಳಿಸ್ತಾ ಇರ್ತಾನಂತೆ, ಹೆದರಿಸ್ತಾ ಇರ್ತಾನಂತೆ ಅಂತ ಅಂದ್ಬಿಟ್ಟು ನಮಗೆ ಕಾರಣವನ್ನು ನೀಡ್ತಾರೆ. ಈ ರೀತಿಯ ಮಗುವಿನ ಲೀಲೆಗಳು ಒಂದೊಂದು ರೀತಿಯಾಗಿ ಒಬ್ಬೊಬ್ಬ ಮಗುವಿನಲ್ಲಿ ಇರುತ್ತೆ. ಇನ್ನೇ ಬಾಲ್ಯದಲ್ಲಿ ಮಾತುಗಳು ಬಂದ ನಂತರ ಜಗತ್ತಿನ ಬಗ್ಗೆ ಕುತೂಹಲವಿರುವ ಮಗು ಪ್ರಶ್ನೆಗಳ ಸುರಿಮಳೆಗರೆಯುತ್ತೆ. ನಾ ಹೇಳಿದೆ, ಕಾಡನ್ನು ನೋಡಿದಾಗ ಇದು ಯಾಕೆ ಕಾಡು, ಯಾರು ತಂದಿಟ್ಟಿದ್ದಾರೆ, ಈ ಕಾಡಲ್ಲಿ ನೀರು ಯಾರು ಹಾಕ್ತಾರೆ, ಹೂವು ಯಾಕೆ ಬಿಡತ್ತೆ, ಆ ಹೂವು ನಾವೇನು ಮಾಡಬೇಕು, ಈ ರೀತಿ ಏನು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೋ, ಕೆಲವೊಂದು ಸಾರಿ ಆ ಮಗು ಕೇಳುವಂತಹ ಪ್ರಶ್ನೆಗೆ ದೊಡ್ಡವರಿಗೆ ತಲೆ ಕೆಟ್ಬಿಟ್ಟು, ಅಯ್ಯೋ ಈ ಮಗು ಎಷ್ಟು ಪ್ರಶ್ನೆ ಕೇಳತ್ತಪ್ಪ ಅಂತ ಅನ್ಸತ್ತೆ. ಇನ್ನೂ ಕೆಲವೊಂದು ಸಾರಿ ಆ ಮಗು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರನೇ ಇರೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಸುಮ್ಮನೆ ನಿಂತ್ಕೊಳ್ತೀವಿ. ಈ ರೀತಿಯಾಗಿ ಆಗೋದು ಸಹಜ. ಇನ್ನು ಮುಂದೆ ಮಕ್ಕಳಲ್ಲಿ ಬೆಳೀತಾ ಬೆಳೀತಾ ಹೋದ ಹಾಗೆ ಹಠಮಾರಿತನ ಇರತ್ತೆ, ತುಂಟಾಟ ಇರತ್ತೆ, ಜಗಳಗಂಟತನ ಸ್ವಭಾವವಾಗಿ ಬಂದೇ ಬರುತ್ತೆ. ಯಾಕಂದ್ರೆ ಅವರು 6ರ ನಂತರ ಶಾಲೆಗೆ ಹೋಗ್ತಾರೆ, ಮಕ್ಕಳೊಂದಿಗೆ ಬೆರೀತಾರೆ, ಆಟ ಆಡ್ತಾರೆ, ಜಗಳ ಆಡ್ತಾರೆ, ಬೀಳ್ತಾರೆ, ಏಳ್ತಾರೆ, ಇವೆಲ್ಲವೂ ಕೂಡ ಆಗ್ತಾ ಇರತ್ತೆ. ಇನ್ನು ಯೌವನಕ್ಕೆ ಬಂದಂತಹ ಸಂದರ್ಭದಲ್ಲಿ ಹುಡುಗ ಹುಡುಗಿಯರಲ್ಲಿ ಬದಲಾವಣೆ ಆಗತ್ತೆ. ಹುಡುಗರು ಹೆಚ್ಚಾಗಿ ಮನೆಯಲ್ಲಿರೋ ಬದಲಾಗಿ ಹೊರಗಡೆ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಹುಡುಗಿಯರಿಗೆ ಮಾತ್ರ ತಾಯಿ ಹೆಚ್ಚು ತನ್ನ ಮಗುವಿನ ಮೇಲೆ, ಆ ಹೆಣ್ಣು ಮಕ್ಕಳ ಮೇಲೆ ಗಮನ. ಯಾವ ರೀತಿಯಾಗಿ ಅಂತಂದರೆ, ಹೊರಗಡೆ ಹೋಗುವ ಹಂಗಿಲ್ಲ, ದೊಡ್ಡವಳಾಗಿದೆಯಾ ನೀನು, ನನ್ನ ಮನೆ ಕೆಲಸದಲ್ಲಿ ಭಾಗಿಯಾಗು ಅಂತ ಹೇಳ್ತಾ ಇರ್ತಾರೆ. ಅದೇ ಹುಡುಗರಿಗಾದರೆ ಯಾವ ರೀತಿನೂ ಆ ರೀತಿಯ ನಿರ್ಬಂಧಗಳಿರೋದಿಲ್ಲ. ಮಗ ಹೋಗೋದಾ, ಹೋಗು, ಸಿನಿಮಾಕ್ಕೋ, ಪಾರ್ಕಿಗೋ, ಗೆಳೆಯರ ಜೊತೆನೋ, ಆಟನೋ ಪಾಠನೋ ಎಲ್ಲ ಕಡೆನೋ ಆತ ಸುತ್ತರಿಸ್ತಾ ಇರ್ಬೋದು. ಆದರೆ ಹುಡುಗಿಯರಿಗೆ ಮಾತ್ರ ಅದು ಸಾಧ್ಯ ಆಗೋದಿಲ್ಲ. ಇನ್ನು ಹೊರಗಿನ ಪ್ರಪಂಚಕ್ಕೆ ಬಂದ ಹಾಗೆ ಅವ್ರಿಗೆ ಅನ್ನಿಸ್ತಾ ಇರತ್ತೆ, ನಮಗೂ ಕೂಡ ಆಸೆ ಆಕಾಂಕ್ಷೆಗಳಿದೆ ಅಂತ ಅವರು ಅಂದ್ಕೊಳ್ತಿರ್ತಾರೆ.
ಕೆಲವೊಂದು ಸಾರಿ ಹಿರಿಯರ ಕೆಂಗಣ್ಣಿಗೆ ಗುರಿ ಆಗ್ತಾರೆ. ಪ್ರೀತಿ ಪ್ರೇಮ ಅದು ಇದು ಅಂದ್ಕೊಂಡು ಹೋಗಿರ್ತಾರೆ. ದೊಡ್ಡವ್ರು ಅಂದ್ಕೊಳ್ತಾರೆ ಅವಾಗ, ಓ ಮಕ್ಕಳಿನ್ನೇ ದೊಡ್ಡಕ್ಕಾದ್ರು, ನಮ್ಮ ಮಾತಿಗೆ ಇನ್ನು ಬೆಲೆನೇ ಇಲ್ವಲ್ಲ, ಇನ್ನು ನಮ್ಮಿಂದ ಅವ್ರು ದೂರ ಆಗ್ಬಿಡ್ತಾರೇನೋ ಅನ್ನೋ ಭಯ ಕಾಡ್ತಾ ಇರತ್ತೆ. ಮಕ್ಕಳು ತಾವು ಪಡೆದ ಜ್ಞಾನ ಅನುಭವಗಳ ಹಿನ್ನೆಲೆಯಲ್ಲಿ ಅವರ ಚಟುವಟಿಕೆಗಳು ಹಿರಿಯರ ಬಂಧನದಿಂದ ಹೊರಹೋದಾಗ ಹಿರಿಯರಿಗೆ ಬೇಸರ ಸಹಜ. ತಂದೆ ತಾಯಿಗಳು ಅಂದ್ಕೊಳ್ತಾರೆ, ನಾವು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ವಿ, ಎಷ್ಟು ಚೆನ್ನಾಗಿ ಓದಿಸಿದ್ವಿ, ಆದರೆ ಈಗ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನಮ್ಮಿಂದ ದೂರ ಆಗ್ತಿದಾರಲ್ಲ ಅನ್ನುವ ಬೇಸರ. ಈ ಬೇಸರದಲ್ಲಿಯೇ ಅವ್ರು ಕೊನೆಗೆ ಏನನ್ನ ಇಷ್ಟಪಡ್ತಾರೆ ಅಂದರೆ, ಇರಲಿ ಮಕ್ಕಳು ಚಿಕ್ಕಕ್ಕಿರ್ಬೇಕಾದ್ರೂ ಪುಟ್ಟ ಪುಟ್ಟ ಮಕ್ಕಳಾಗಿರ್ಬೇಕಾದ್ರೂ ನಮ್ಮ ಆಸೆಗಳಿಗೆ ಅವರು ಬೆಲೆ ಕೊಟ್ರಲ್ಲ, ನಮಗೆ ತಾಯ್ತನದ ಒಂದು ಭಾಗ್ಯ ನೀಡಿದ್ರಲ್ಲ, ಸುಖ ಕೊಟ್ರಲ್ಲ ಅಂತ ಅವ್ರು ತಮಗೆ ತಾವೇ ಸಮಾಧಾನ ಪಟ್ಕೊಳ್ತಾರೆ. ಅವ್ರು ಎಷ್ಟೇ ತಂದೆ ತಾಯಿಗೆ ನೋವು ಕೊಟ್ಟರೂ ಕೂಡ ಚಿಕ್ಕವರು ಇದ್ಬೇಕಾದ್ರೆ ಅದು ಖುಷಿ ಕೊಡುತ್ತೆ, ಆದರೆ ದೊಡ್ಡವರಾದ್ಮೇಲೆ ಅದೇ ನೋವು ತಂದೆ ತಾಯಿಗೆ ತುಂಬಾ ಬೇಸರ ಕೊಡುತ್ತೆ. ಕೊನೆಗೆ ಮಕ್ಕಳು ಎಲ್ಲೇ ಇದ್ರೂ ಸುಖವಾಗಿರ್ಲಪ್ಪ ಅಂತ ಅಂದ್ಬಿಟ್ಟು ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳ ಸುಖವನ್ನು ಬಯಸ್ತಾ ಇರ್ತಾರೆ. ಈ ಎಲ್ಲ ವಿಷಯಗಳು ಕೂಡ ಪ್ರಬಂಧದ ಆಶಯದಲ್ಲಿ ಕೂಡಿದೆ. ಇನ್ನು ಪ್ರಬಂಧವನ್ನು ನೋಡ್ತಾ ಹೋದ ಹಾಗೆ ಲೇಖಕರು ಏನೆಲ್ಲ ವಿಷಯಗಳನ್ನು ಹೇಳಿರ್ಬೋದು? ಇವತ್ತಿನ ತರಗತಿಯಲ್ಲಿ ನಿಮಗೆ ಮಕ್ಕಳು ಪ್ರಬಂಧದ ಆಶಯ ಜೊತೆಗೆ ಕವಿಕೃತಿ ಪರಿಚಯವನ್ನು ಹೇಳಿದ್ದೀನಿ. ಮಕ್ಕಳು ಪ್ರಬಂಧದ ವಿವರಣೆಯನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ. ಧನ್ಯವಾದಗಳು.